ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕಣ್ಣೂರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ವಿ ಬಸವರಾಜು, ಉಪಾಧ್ಯಕ್ಷರಾಗಿ ಪಾರ್ವತಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆ ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ವಿ ಬಸವರಾಜು, ಉಪಾಧ್ಯಕ್ಷ ಸ್ಥಾನಕ್ಕೆ ಪಾರ್ವತಮ್ಮ ಅವರನ್ನು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ತಿಬ್ಬಯ್ಯರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು. ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಇವತ್ತು ಅಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ವಿ ಬಸವರಾಜರವರು ನಾಮಪತ್ರ ಸಲ್ಲಿಸುತ್ತಾರೆ. ಅವರಿಗೆ ಸೂಚಕರಾಗಿ ಮಾಳಗಪ್ಪ ಅವರು ಸೂಚಿಸುತ್ತಾರೆ, ಅನುಮೋದಕರಾಗಿ ಶ್ರೀನಿವಾಸ್ ಅವರು ಸೂಚಿಸುತ್ತಾರೆ. ಇವರ ನಾಮಪತ್ರವು ಕ್ರಮಬದ್ಧವಾಗಿ ಇವರು ಮುಂದಿನ 5 ವರ್ಷಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ವಿ ಪಾರ್ವತನ ಮುಂದಿನ 5 ವರ್ಷ ಅವಧಿಗೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಈ ಮೂಲಕ ಘೋಷಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಗ್ರಾಮ ಪಂಚಾಯತ್ ಸದಸ್ಯ ಕೆಎಂ ಮುನಿಯಪ್ಪ, ಮುಖಂಡರುಗಳಾದ ಮುನಿಶಾಮಣ್ಣ, ಕೆಬಿ ಕೃಷ್ಣಪ್ಪ, ರಾಮಕೃಷ್ಣಪ್ಪ, ಬಚ್ಚಣ್ಣ, ಜಿ ದೇವರಾಜ್, ರಮೇಶ್, ಟಿ ತಮ್ಮಣ್ಣ, ವೆಂಕಟೇಶ್, ರವಿ, ಗುರುಸ್ವಾಮಿ, ಸಂಪಣ್ಣ, ಡೈರಿ ನಿರ್ದೇಶಕರುಗಳಾದ ಕೆ ಮಂಜುನಾಥ್, ಶ್ರೀನಿವಾಸ್, ಮುನಿಯಪ್ಪ, ನಟರಾಜು, ಮಾಳಿಗಪ್ಪ, ನರಸಿಂಹರಾಜು, ಲಕ್ಷ್ಮಮ್ಮ, ನಾಗಣ್ಣ ಸೇರಿದಂತೆ ಎಲ್ಲ ಸದಸ್ಯರು ಕೂಡ ಹಾಜರಿದ್ದು ಸಿಹಿ ತಿನಿಸುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಎಂ ಮುನಿಯಪ್ಪರವರು ಮಾತನಾಡಿ, ಹೊಸಕೋಟೆ ನಗರಕ್ಕೆ ಕೂಗಳತೆ ದೂರದಲ್ಲಿರುವ ಕಣ್ಣೂರಳ್ಳಿ ಗ್ರಾಮದಲ್ಲಿ ತೀವ್ರ ಹೋರಾಟ ಮಾಡಿ ಹಲವಾರು ಹಿರಿಯರು ಡೈರಿ ಸ್ಥಾಪನೆಗೆ ಕಾರಣಕರ್ತರಾಗಿದ್ದಾರೆ. ಶಾಸಕ ಶರತ್ ಬಚ್ಚೇಗೌಡ, ಮಾಜಿ ಸಂಸದ ಬಿಎನ್ ಬಚ್ಚೇಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋಡಿಹಳ್ಳಿ ಸುರೇಶ್, ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಯುವ ಮುಖಂಡ ನಾಣಿ ನೇತೃತ್ವದಲ್ಲಿ ಚುನಾವಣೆಗೆ ಆಸ್ಪದ ನೀಡದೆ ಅವಿರೋಧ ಆಯ್ಕೆಗೆ ಸಾಕಷ್ಟು ಸದಸ್ಯರ ಮನವೊಲಿಸಿ ಸಹಕಾರ ನೀಡಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಡೈರಿಯ ಸಮಗ್ರ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಅಧ್ಯಕ್ಷ ಉಪಾಧ್ಯಕ್ಷರು ಕೆಲಸ ಮಾಡಬೇಕು ಎಂದು ಶುಭವನ್ನು ಹಾರೈಸಿದರು. ಏನು ಡೈರಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇತ್ತು. ಇವತ್ತು ಚುನಾವಣೆ ಅಧಿಕಾರಿಗಳು ಬಂದು 11:15 ಅಪ್ಲಿಕೇಶನ್ ತಗೊಂಡು ಇವತ್ತು ಅಧ್ಯಕ್ಷರು ಬಸವರಾಜು, ಉಪಾಧ್ಯಕ್ಷರು ಪಾರ್ವತಕ್ಕ ಅವರು ಆಯ್ಕೆ ಮಾಡಿ ನಮ್ಮೂರು ಗ್ರಾಮಸ್ಥರು ಮುಖಂಡರುಗಳಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಬಸವರಾಜು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರು ಪಾರ್ವತಕ್ಕನಾಗಿ ಎಲ್ಲ ಸದಸ್ಯಗಳನ್ನು ಒಂದು ಒಗ್ಗೂಡಿಸ್ಕೊಂಡು ಡೈರಿನ ಇನ್ನೂ ಉನ್ನತ ಮಟ್ಟವಾಗಿ ತಗೊಂಡೋಗ್ಬೇಕು ಅಂತ ನಾವು ಆಸೆ ಪಡ್ತೀರಿ. ಹಿಂದೆ ಏನಾಗಿತ್ತು ಏನೋ ನಮಗೆ ಗೊತ್ತಿಲ್ಲ. ಡೈರಿ ಇನ್ನು ಮುಂದೆ ಆದ್ರೂ ಒಂದು ಒಳ್ಳೆ ಅಭಿವೃದ್ಧಿ ಆಗಲಿ, ಒಂದು ಉನ್ನತವಾಗಿ ತಗೊಂಡೋಗಿ ಆ ಬಸವರಾಜಕ್ಕೆ ಅದಕ್ಕೆ ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀರಿ. ನಮ್ಮ ಸದಸ್ಯಗಳಾಗೋಕ್ಕಾಗ್ಬೋದು, ಅಧ್ಯಕ್ಷರಾಗೋಕ್ಕಾಗ್ಬೋದು, ಬಚ್ಚೇಗೌಡರಾಗ್ಬೋದು, ಶರತ್ ಗೌಡರಾಗ್ಬೋದು, ಮುಖ್ಯವಾಗಿ ಕೋಡಹಳ್ಳಿ ಸುರೇಶ್ ಅಣ್ಣವರು ಇವತ್ತು ಎಲ್ಲ ಒಂದು ಒಗ್ಗೂಟವಾಗಿ ಹೋಗಬೇಕು ಮಾಡಬೇಕು ಅಂತ ಇವತ್ತು ನಮ್ಮ ಕೋಡಹಳ್ಳಿ ಸುರೇಶ್ ಅಣ್ಣವರು ಒಂದು ಮಾರ್ಗದರ್ಶನದಿಂದ ಎಲ್ಲರೂ ಒಮ್ಮತದಿಂದ ಅವ್ರು ಹೇಳಿದ ಮಾತಕ್ಕೆ ಒಂದು ಮಾತು ತಪ್ಪು ಚಾಚದಾನೆ ಅದೇ ರೀತಿಯಾಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಮಾಡ್ಕೊಂಬಂದಿದ್ದಾರೆ. ಅವ್ರಿಗೂ ನಾವು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಣ್ಣೂರಳ್ಳಿ ಗ್ರಾಮದ ಎಲ್ಲ ನನ್ನ ಬಂಧು ಮಿತ್ರರುಗಳು ಹಾಗೂ ನನ್ನ ಸಹೋದ್ಯೋಗಿಗಳು ನಮ್ಮ ಕಣ್ಣೂರಳ್ಳಿ ಗ್ರಾಮದ ಹಿರಿಯರು ಕಿರಿಯರು, ಮುನ್ಶಾಮಣ್ಣವರು, ರಾಮಕೃಷ್ಣಪ್ಪನವರು, ಕೆ ವಿ ಕೃಷ್ಣಪ್ಪನವರು, ಮುನಿಯಪ್ಪನವರು, ಇತರೆ ಹಿಂದೆ ಇರುವಂಥ ಸಹಪಾಠಿಗಳೆಲ್ಲ ಸಹಾಯ ಮಾಡಿ ಎಲ್ಲರಿಗೂ ಹೊಂದಾಣಿಕೆಯಾಗಿ ಹೋಗಬೇಕು ಕಣ್ಣೂರಳ್ಳಿ ಅಂತೇಳಿ ಎಲೆಕ್ಷನ್ ಇಲ್ದಿರೇ ಸಮ್ಮುಖವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನು ಸಂಘಕ್ಕೆ ನಮ್ಮನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಉತ್ಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಣ್ಣೂರಳ್ಳಿ ಗ್ರಾಮದ ಎಲ್ಲ ಹಿರಿಯರಿಗೂ ಹಾಗೂ ಕಿರಿಯರಿಗೂ ನಮ್ಮ ಬಚ್ಚೇಗೌಡರಂಥ ಸುಮಾರು 25 ವರ್ಷಗಳ ಹಿಂದೆ ನಮ್ಮ ಈ ಥರ ಎಲೆಕ್ಷನ್ನು ಇದಾಗಿತ್ತು. ಆಮೇಲೆ ಇವತ್ತು ಇದೇ ಫಸ್ಟು ಬಾರಿಗೆ ಎಲೆಕ್ಷನ್ ಚೆನ್ನಾಗಿ ಅವಿರೋಧವಾಗಿ ಎಲ್ಲ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ವಿ. ಬಸವರಾಜು ಅಂತ ಅಧ್ಯಕ್ಷರು, ಪಾರ್ವತಮ್ಮ ಅಂತ ಉಪಾಧ್ಯಕ್ಷರು. ಇದೇ ನಮ್ಮ ಕಣ್ಣೂರಲ್ಲ ಕಿರಿಯರು ಇದೆಲ್ಲ ಸೇರಿ ಎಷ್ಟೇ ಮನಸ್ತಾಪಗಳಿದ್ರೂ ಕೂಡ ಇವತ್ತು ಊರನ್ನ ಒಳ್ಳೆಯ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಒಳ್ಳೆ ಗೌರವ ಕೊಟ್ಟು ಎಲ್ಲ ಸ್ನೇಹಿತರು ಸ್ಪಂದಿಸಿದ್ದಾರೆ. ನಮ್ಮ ಶರತ್ ಬಚ್ಚೇಗೌಡರು ಹಾಗೂ ನಮ್ಮ ಸುರೇಶಪ್ಪನವರು ನಮ್ಮನ್ನೆಲ್ಲ ಕುಂಡಿಸಿ ನೀವೆಲ್ಲ ಒಂದಾರಿಯಾಗಿ ಹೋಗಬೇಕು, ನೀವು ಈ ಥರ ನೀವು ಇದರಲ್ಲಿ ಇರಬಾರ್ದು ಅಂತೇಳಿ ಒಂದು ಗೂಡ್ಸವ್ರೆ. ಅದೇ ರೀತಿ ಮುಂದೆ ನಮ್ಮ ಅಧ್ಯಕ್ಷ ಅದನ್ನೆಲ್ಲ ಇದು ಮಾಡ್ಕೊಂಡು ಸರ್ಕೊಂಡು ಹೋಗಲಿ ಅಂತ ಅವ್ರನ್ನ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೆ. ಜೈ. ಕಣ್ಣೂರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ 2025-30ನೇ ಸಾಲಿನ
ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರು ಆಯ್ಕೆಯಾಗಿದ್ದು ಅವರು ಯಾವುದೇ ಭೇದ ಭಾವ ಕಾಯ ವಾಚ ಮನಸ್ಸಿನಿಂದ 5 ವರ್ಷಗಳ ಕಾಲ ಸ್ಥಿರವಾಗಿ ನಮ್ಮ ಡೈರಿಯನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರಲ್ಲಿ ಮನವಿ. ನಮ್ಮ ತಮ್ಮಣ್ಣ ಅಂತೇಳಿ ಕಣ್ಣೂರಳ್ಳಿ ಗ್ರಾಮದವರು ನೂತನವಾಗಿ ಅಧ್ಯಕ್ಷರಾಗಿರುವ ಬಸವರಾಜು ಹಾಗೂ ಉಪಾಧ್ಯಕ್ಷರಾದ ಪಾರ್ವತಮ್ಮನವರಿಗೆ ಕೃತಜ್ಞತೆ ಹೇಳುತ್ತಾ ಮತ್ತು ನನ್ನ 2 ಮಾತುಗಳು ಹೇಳೋದೇನೆಂದರೆ, ಬಸವರಾಜು ಮತ್ತು ಸೆಕ್ರೆಟ್ರಿ ಇಬ್ಬರು ಜೋಡೆತ್ತಿದ್ದಂಗೆ ಅವ್ರು ಕರೆಕ್ಟಾಗಿ ನಡ್ಕೊಂಡು ಹೋದರೆ ಇವಾಗ ತಾಲೂಕಿನಲ್ಲಿ ನಮ್ಮ ಡೈರಿಗೆ ಮೊದಲನೇ ಸ್ಥಾನ ಕೊಟ್ಟವ್ರೆ. ಕ್ಲೀನಿಂಗು ಆಮೇಲೆ ಹಾಲು ಸಪ್ಲೈ ಮಾಡೋದ್ರಲ್ಲಿ ಮೊನ್ನೆ ಅವ್ರಿಗೆ ಪ್ರಶಸ್ತಿ ಕೊಟ್ಟವ್ರೆ, ಪತ್ರ ಕೊಟ್ಟವ್ರೆ. ಅದೇ ರೀತಿ ಇವ್ರು ಮುಂದೆ ನಡ್ಕೊಂಡು ಹೋದರೆ ಬೇರೆ ಡೈರಿಗಳೆಲ್ಲ ಇದೇ ರೀತಿ ನಮ್ಮ 2000 ಲೀಟ್ರ್ ಡೈಲಿ ಹೋಗುತ್ತೆ. ಇನ್ನೂ ದೊಡ್ಡ ಲೆವೆಲಲ್ಲಿ ಮಾಡಿ ಒಂದು ಊರಿಗೆ ಬಾಡಿಗೆ ಮನೆಗಳು ಏನಾದ್ರು ಬಾಡಿಗೆ ಬರೋಂಗೆ ಅಂಗಡಿಗಳು ಏನಾದ್ರು ಕಟ್ಟಿ ಅದು ಮಾಡಿ ದೊಡ್ಡದಾಗಿ ಊರಿಗೆ ಅನುಕೂಲ ಮಾಡೋ ರೀತಿ ಮಾಡಿಕೊಡ್ಬೇಕು ಅಂತೇಳಿ ನನ್ನ 2 ಮಾತುಗಳು ಹೇಳುತ್ತಾ